ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೇವಲ ರಾಜ್ಯವನ್ನು ಮಾತ್ರ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ. ಈ ಪ್ರಕರಣದಲ್ಲಿ ದೃಶ್ಯಾವಳಿಗಳು ಲೀಕ್ ಆದವು. ಇದರ ಬೆನ್ನಲ್ಲೇ ಮುಂದೇನು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಸರ್ಕಾರ ಪ್ರಕರಣದ ತನಿಖೆ ನಡೆಸುವುದಕ್ಕೆ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚನೆ ಮಾಡಿದೆ. 18 ಅಧಿಕಾರಿಗಳನ್ನು ಈಗಾಗಲೇ ನೇಮಕ ಮಾಡಿದೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ವಿರುದ್ಧ FIR ಕೂಡ ದಾಖಲಾಗಿದೆ. ದೂರು ನೀಡಿರುವ ಮಹಿಳೆ ಈ ಹಿಂದೆ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಆಗ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ತಮ್ಮ ಮೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ದೌರ್ಜನ್ಯ ಆಗಿದೆ ಅಂತ ದೂರು ನೀಡಿದ್ದಾರೆ. ಇನ್ನು ಪೊಲೀಸರು IPC ಸೆಕ್ಷನ್ 354A, 354D, 506, 509 ಅಡಿಯಲ್ಲಿ ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಪ್ರಕರಣ ಈಗ SITಗೆ ವರ್ಗಾವಣೆಯಾಗಿದ್ದು ತನಿಖೆ ಆರಂಭ ಆಗಿದೆ. ಕಾನೂನಿನಲ್ಲಿ ಹಾಗಾದರೆ ಏನೆಲ್ಲ ಅವಕಾಶಗಳಿದ್ದಾವೆ ಅದು ನೋಡೋಣ. ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಪೆನ್ ಡ್ರೈವ್ನಲ್ಲಿ ಇಟ್ಟು ಚುನಾವಣೆಗೆ ಮುನ್ನ ಹಾಸನದಲ್ಲಿ ಹಂಚಲಾಗಿದೆ. ಈ ಪೆನ್ ಡ್ರೈವ್ಗಳಲ್ಲಿ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ದೃಶ್ಯಗಳಿದ್ದಾವೆ. ಅದರಲ್ಲಿ ಮಹಿಳೆಯರ ಅಶ್ಲೀಲ ದೃಶ್ಯಾವಳಿಗಳೂ ಕೂಡ ಇದ್ದಾವೆ. ಈ ದೃಶ್ಯಾವಳಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಪತ್ರ ಬರೆಯಿತು, ಮನವಿ ಮಾಡಿಕೊಳ್ತು. ಆದರೆ ಈ ದೃಶ್ಯಾವಳಿಯಲ್ಲಿರುವಂಥ ಮಹಿಳೆಯರು ಈವರೆಗೂ ಯಾವುದೇ ದೂರನ್ನು ಕೊಟ್ಟಿಲ್ಲ. ಈಗ ದೂರು ನೀಡಿರುವ ಮಹಿಳೆಗೂ ಪೆನ್ ಡ್ರೈವ್ನಲ್ಲಿರುವಂಥ ದೃಶ್ಯಗಳಿಗೂ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ಅಲ್ಲದೆ ಪ್ರಕರಣದಲ್ಲಿ ದಾಖಲಾದ ಸೆಕ್ಷನ್ಗಳೆಲ್ಲವೂ ಕೂಡ ಜಾಮೀನು ಕೊಡಬಹುದಾದ ಸೆಕ್ಷನ್ಗಳೇ ಆಗಿದ್ದಾವೆ. ಹೀಗಾಗಿ HD ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣರಿಗೆ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಕರೆದು ತನಿಖೆಯನ್ನು ನಡೆಸಬಹುದು. ತನಿಖೆ ವೇಳೆ ಬಂಧಿಸಿದರೂ ಜಾಮೀನು ನೀಡಬಹುದಾದ ಅಪರಾಧ ಆಗಿರೋದ್ರಿಂದ ಶೀಘ್ರವೇ ಜಾಮೀನು ಸಿಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ. ಒಂದು ವೇಳೆ ದೃಶ್ಯಗಳಲ್ಲಿರುವಂಥ ಮಹಿಳೆಯರಲ್ಲಿ ಯಾರಾದರೂ ಇದೊಂದು ಲೈಂಗಿಕ ಹಲ್ಲೆ ಅಥವಾ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ, ಯಾವುದೋ ಆಮಿಷವನ್ನು ಒಡ್ಡಿ ಅತ್ಯಾಚಾರ ಮಾಡಿದ್ದಾರೆ, ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ದೂರು ಕೊಟ್ಟರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆಗ ಬಂಧನದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಮಧ್ಯೆ ಮಹಿಳೆಯರ ಅಶ್ಲೀಲ ದೃಶ್ಯ ಚಿತ್ರೀಕರಿಸೋದಾಗಲಿ ಅದನ್ನು ಹಂಚೋದಾಗಲಿ ಮಾಡೋದು ಕೂಡ ಕಾನೂನಿನಲ್ಲಿ ಅಪರಾಧವೇ ಆಗಿದೆ. ಯಾಕೆ ಅಂದರೆ ಮಹಿಳೆಯರ ದೃಶ್ಯಗಳನ್ನು ಮಸುಕು ಮಾಡದೆ, ಅಂದರೆ ಬ್ಲರ್ ಮಾಡದೆ, ಅವರ ಗುರುತು ಪತ್ತೆಯಾಗುವ ರೀತಿಯ ದೃಶ್ಯಾವಳಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈಗ ಇದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ವ್ಯಾಪ್ತಿಯಲ್ಲಿ ಅಪರಾಧ ಆಗಿರುತ್ತೆ. ಈ ಅಪರಾಧ ಮಾಡಿದವರನ್ನು ಬಂಧಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹೀಗಾಗಿ SIT ಪೊಲೀಸರು ಈ ಬಗ್ಗೆಯೂ ತನಿಖೆ ನಡೆಸಲಿದ್ದಾರೆ. ತನಿಖೆ ಆರಂಭಿಸುವ ಮುನ್ನ ಈ ದೃಶ್ಯಾವಳಿಗಳ ಮೂಲ ಏನು, ಇವುಗಳು ಸತ್ಯವಾಗಿರೋದಾ, ಇದೆಲ್ಲವನ್ನು ತಿಳಿಬೇಕು. ಹಾಗಾಗಿ ಪೊಲೀಸರು ವಿಧಿವಿಜ್ಞಾನ ತಜ್ಞರಿಂದ ಅಂದರೆ FSL ತಜ್ಞರಿಂದ ಒಂದು ವರದಿಯನ್ನು ಕೂಡ ಪಡ್ಕೊಳ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಂತರ ಸಂತ್ರಸ್ತರು ಅಂತ ಕಂಡು ಬಂದವರ ಹೇಳಿಕೆಯನ್ನು ಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿರೋದ್ರಿಂದ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ತಡವಾದರೂ ಕೂಡ ವಿಚಾರಣೆಯಿಂದ ಆತ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇಲ್ಲ. ಇನ್ನು ಮುಂದೆ ಒಂದು ವೇಳೆ ಈ ಎಲ್ಲ ಆರೋಪಗಳು ಸಾಬೀತಾದರೆ ಶಿಕ್ಷೆ ಏನಿರುತ್ತೆ? ಈಗ FIRನಲ್ಲಿ ದಾಖಲಾಗಿರೋದು ಸೆಕ್ಷನ್ 354A, ಅಂದರೆ ಲೈಂಗಿಕ ವಾಂಛೆಗಳನ್ನು ವ್ಯಕ್ತಪಡಿಸಿ ದೇಹವನ್ನು ಸ್ಪರ್ಶಿಸೋದು. ಇದು ಕೂಡ ಒಂದು ಅಪರಾಧ. ಅಂದರೆ ಲೈಂಗಿಕ ಈರ್ಷ್ಯೆಗೋಸ್ಕರ ದೇಹವನ್ನು ಸ್ಪರ್ಶ ಮಾಡೋದು, ಇದು ಅಪರಾಧ ಆಗತ್ತೆ. ಒಂದು ವೇಳೆ ಈ ಆರೋಪ ಸಾಬೀತಾದರೆ 3 ವರ್ಷಗಳವರೆಗೆ ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಸೆಕ್ಷನ್ 354D, ಮಹಿಳೆಯ ಒಪ್ಪಿಗೆಯ ವಿರುದ್ಧವಾಗಿ ಆಕೆಯನ್ನು ಸಂಧಿಸುವ ಉದ್ದೇಶದಿಂದ ಹಿಂಬಾಲಿಸೋದು ಕೂಡ ಅಪರಾಧ. ಆರೋಪ ಒಂದು ವೇಳೆ ಸಾಬೀತಾದರೆ 3 ವರ್ಷಗಳವರೆಗೆ ಶಿಕ್ಷೆ ಹಾಗೂ ದಂಡ ವಿಧಿಸೋದಕ್ಕೆ ಅವಕಾಶ ಇದೆ. ಇನ್ನು ಸೆಕ್ಷನ್ 506 ಜೀವ ಬೆದರಿಕೆ ಆರೋಪ ಒಂದು ವೇಳೆ ಸಾಬೀತಾದರೆ 2 ವರ್ಷಗಳವರೆಗೆ ಶಿಕ್ಷೆ ಇರುತ್ತೆ ಅಥವಾ ದಂಡ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಸೆಕ್ಷನ್ 509 ಅಂದರೆ 509 ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದ ಆಕೆಯ ಖಾಸಗಿತನವನ್ನು ಉಲ್ಲಂಘಿಸೋದು ಅಪರಾಧ. ಆರೋಪ ಒಂದು ವೇಳೆ ಸಾಬೀತಾದರೆ 3 ವರ್ಷಗಳವರೆಗೆ ಶಿಕ್ಷೆ ಹಾಗೂ ದಂಡ ವಿಧಿಸುವ ಅವಕಾಶವೂ ಇದೆ. ಒಂದು ವೇಳೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದರು,
ಆಗ ಏನಾಗುತ್ತೆ, ಅವರ ಸದಸ್ಯತ್ವ ಏನಾಗುತ್ತೆ, ಸಂಸದರಾಗಿರ್ತಾರೆ ಅವರು. ಪೊಲೀಸರು ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರುವುದಕ್ಕೆ ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವ್ರನ್ನ JDS ಪಕ್ಷದಿಂದ ಒಂದು ವೇಳೆ ಅಮಾನತು ಮಾಡಿದ್ರೆ, ಇವತ್ತು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಒಂದು ವೇಳೆ ಉಚ್ಚಾಟನೆ ಮಾಡಿದ್ರೂ ಕೂಡ ಅದು ಹಾಸನ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಹೆಚ್ಚೇನು ಪರಿಣಾಮವನ್ನು ಬೀರೋದಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಜಯಗಳಿಸಿದರೆ, ಪಕ್ಷದಿಂದ ಉಚ್ಚಾಟನೆಯಾದರೂ ಲೋಕಸಭಾ ಸದಸ್ಯತ್ವ ಹಾಗೆ ಉಳಿಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸೋತರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಅಂತೂ ಮಂಕಾಗೆ ಆಗತ್ತೆ. ಸದ್ಯದ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಮೇಲೆ ಒಂದು FIR ಮಾತ್ರ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿರುವಂಥ ಯಾವುದೇ ಮಹಿಳೆ ಲೈಂಗಿಕ ಹಲ್ಲೆ ಅಥವಾ ಅತ್ಯಾಚಾರದ ದೂರನ್ನು ಕೊಟ್ಟಿಲ್ಲ. ಒಂದು ವೇಳೆ ಕೊಟ್ಟರೆ ಆಗ ಪ್ರಜ್ವಲ್ ರೇವಣ್ಣಗೆ ಬಂಧನದ ಭೀತಿ ಎದುರಾಗತ್ತೆ. ಸದ್ಯಕ್ಕೆ ದಾಖಲಾಗಿರುವಂಥ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ HD ರೇವಣ್ಣ ಈಗಾಗಲೇ ವಕೀಲರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ಅತ್ಯಾಚಾರ ಪ್ರಕರಣ ದಾಖಲಾದರೆ ನಿರೀಕ್ಷಣಾ ಜಾಮೀನಿಗಾಗಿ ಕಾನೂನು ಹೋರಾಟ ನಡೆಸೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ SITಯ ತನಿಖೆ, ಸಂತ್ರಸ್ತರು ನೀಡಿರುವಂಥ ಹೇಳಿಕೆ, ನೀಡುವಂಥ ಹೇಳಿಕೆ, ವಿಧಿವಿಜ್ಞಾನ ಪ್ರಯೋಗಾಲಯ ನೀಡುವ ವರದಿ, ಇವೆಲ್ಲವೂ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಬಂಧನದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.